ಒಮ್ಮೆ ಸ್ಕೂಲ್ನಾಗ ಟೀಚರು ಪಾಠ ಮಾಡಾಕತ್ತಿದ್ರಂತ್ರಿ. ಅವಾಗ ತಿಮ್ಮ ಎಲ್ಲ ಜೊತೆಗೆ ಗಲಾಟೆ ಮಾಡಾಕತ್ತಿದ್ನಂತ್ರಿ. ಗಲಾಟೆ ಮಾಡೋ ಮುಂದೆ ಟೀಚರು ಎಬಿಸಿ ನಿಂದಿರಿಸಿ ಒಂದು ಸ್ವಲ್ಪ ಬೈದ್ರಂತ. ಬೈದು 1ರಿಂದ 10 ನಂಬರ್ ಹೇಳೋ ಅಂದ್ರಂತ್ರಿ. ಅವಾಗ ಆಯ್ತು ರೀ ಟೀಚರ್ ಅಂತೇಳಿ 1 2 3 4 5 7 8 9 10 ಅಂದ್ರಂತ್ರಿ. ಅವಾಗ ಅವರು ಟೀಚರು ಬೈದ್ರಂತ. ಲೇ ಅಲ್ಲ 6 ಬಿಟ್ಟು 6 ಮಿಸ್ ಮಾಡಿದಲ್ಲ, 6 ಯಾಕೆ ಕೇಳಿಲ್ಲ, ಚಂದಾಗ 1ರಿಂದ 10 ನಂಬರ್ ಹೇಳಕ್ ಬರಲ್ಲ ನಿನಗೆ ಅಂತ ಬೈದ್ರಂತ್ರಿ. ಇಲ್ಲ ಮಿಸ್ 6 ಸತ್ತೋಗಿದೆ ಅನ್ನಂತ್ರ ತಿಮ್ಮ. ಅದ್ಯಾಕೆ ಸಾಯ್ತದೆ, ಏನು ಹೇಳ್ತೀನಿ ನೀನು, ಹುಚ್ಚಿಡತ್ತ ನಿನಗ ಅಂತ ಕೇಳಿದ್ರಂತ. ಅವಾಗ ಅವ ಹೇಳಿದ್ನಂತ್ರಿ, ಇಲ್ರಿ ಮಿಸ್ಸು ಟಿವ್ಯಾಗ ಹೇಳಾಕತ್ತಿದ್ರಿ, ಏನಂತ ಹೇಳಾಕತ್ತಿದ್ರು ಅಂದ್ಲಂತ ಟೀಚರ್ ಅಂದ್ರಂತ್ರಿ. ಅವಾಗ ಡೆಂಗ್ಯೂ ಜ್ವರದಿಂದ 6 ಸಾವು ಅಂತೇಳಿದ್ರಿ ಅನ್ನಂತ್ರಿ. ಇಬ್ಬರು ಆತ್ಮೀಯ ಸ್ನೇಹಿತರು ಭಾಳ ದಿನಕ್ಕೆ ಭೇಟಿಯಾದ್ರಂತ್ರಿ. ಭಾಳ ದಿನಕ್ಕೆ ಭೇಟಿಯಾದ್ಮೇಲೆ ಭಾಳ ಖುಷಿ ವ್ಯಕ್ತಪಡಿಸಿದ್ರಂತ ಒಬ್ರಿಗೊಬ್ರು. ಹಾಗಾಗಿ ಏನಪ್ಪ ನೀನು ಮದುವೆಯಾಗಿ ಹೋದ ಒಳ್ಳೆ ಭೇಟಿನ ಆಗಲಿಲ್ಲ, ನೌಕರಿ ಮೇಲೆ ಹೋಗ್ಬಿಟ್ಟಿ, ಎಷ್ಟು ಮಂದಿ ಮಕ್ಕಳಿಗೆ ನಿನಗೆ ಅಂತ ಒಬ್ಬ ದೋಸ್ತ ಹೇಳಿದ್ನಂತ್ರಿ. ನನಗೆ 4 ಜನ ಅದಾರಪ್ಪ ಅಂತ ಹೇಳಿದ್ರಂತ. ನಿನಗೆ ಎಷ್ಟು ಜನ ಅಂದ್ರಂತ. ನನಗೆ 2 ಅದಾರ ಅಂತ ಒಬ್ಬ ಹೇಳಿದ್ನಂತ್ರಿ. ಅವಾಗ ನಿನ್ನ ಮಕ್ಳು ಏನು ಮಾಡ್ತಾರ ಅಂತ ಒಬ್ಬ ಕೇಳಿದ್ನಂತ್ರಿ ಒಬ್ಬ ದೋಸ್ತ. ಅವಾಗ ಆತ ಒಬ್ಬ ಡಾಕ್ಟರ್ ಅದಾನ, ಒಬ್ಬ ಇಂಜಿನಿಯರ್ ಅದಾನ ಅಂತ ಒಬ್ಬ ಸ್ನೇಹಿತ ಹೇಳಿದ್ನಂತ್ರಿ. ಇನ್ನೊಬ್ಬನ ಕೇಳಿದ್ನಂತ್ರಿ. ಅವ ನಿಮ್ಮ ಮಕ್ಳು ಏನು ಮಾಡ್ತಾರ 4 ಜನ ಅಂತ ಕೇಳಿದ್ನಂತ್ರಿ ಇನ್ನೊಬ್ಬ ದೋಸ್ತ. ಅವಾಗ ಒಬ್ಬವ MBA ಮಾಡ್ತಾನ, ಒಬ್ಬವ MCA ಮಾಡ್ತಾನ, ಒಬ್ಬ PhD ಮಾಡ್ಯಾನ, ಒಬ್ಬವ ಈಗ ಸದ್ಯಕ್ಕೆ ಕಳ್ಳಾಗ್ಯಾನ ಅಂತ ಹೇಳಿದ್ನಂತ್ರಿ. ಅಲ್ಲೋ ಕಳ್ಳನ್ ಯಾಕೆ ಮನೆಗೆ ಇಟ್ಕೊಂಡು ನೀನು, ಬುದ್ಧಿವಾದಾರ ಹೇಳ್ಬೇಕು, ಇಲ್ಲ ಮನೆ ಬಿಟ್ಟು ಕಳಿಸ್ಬಿಡ್ಬೇಕು ಅವ್ನ ಯಾಕೆ ಮನೆಗೆ ಇಟ್ಕೊಂಡು ಮರ ಕಳ್ಳ ಅಂತಿದೆಯಲ್ಲ ಅಂತ್ರಿ. ಅವನಿಂದನೇ ನಮ್ಮ ಜೀವನೋಪಾಯ ಅವಪ್ಪ, ಅವನಿಂದ ನಾವಂತೂ ತುಣ್ಣಕತ್ತೀವಿ, ಎಲ್ಲರೂ ನಿರುದ್ಯೋಗಿಗಳು. ಒಂದ್ಸಲ ಸೋಮ ಭೀಮ ಇಬ್ರು ಭೇಟಿ ಆದ್ರಂತ್ರಿ. ಸೋಮ ಭೀಮನ್ ಕೇಳಿದ್ನಂತ್ರಿ, ಎಷ್ಟು ಜನ ಭೀಮ ನಿನಗ ಮಕ್ಕಳು ಅಂತ ಕೇಳಿದ್ನಂತ್ರಿ. ಅವಾಗ 25 ಜನಲೇ ಅಪ್ಪ ಅನ್ನಂತ್ರಿ. ಯಾಕ ಫ್ಯಾಮಿಲಿ ಪ್ಲಾನಿಂಗ್ನಾಗ ನಿಮ್ಮ ಮನೆಗೆ ಬರಲಿಲ್ಲ ಅನ್ನಂತ್ರಿ ಸೋಮ. ಅವಾಗ ಭೀಮ್ ಹೇಳಿದ್ನಂತ್ರಿ, ಅವರು ಫ್ಯಾಮಿಲಿ ಪ್ಲಾನಿಂಗ್ನವರು ನಮ್ಮ ಮನೆಗೆ ಬಂದಿದ್ರು, ನಮ್ಮ ಮಕ್ಕಳು ನೋಡಿ ಅಂಗನವಾಡಿ ಇರ್ಬೋದು ಬಿಡ ಅಂತೇಳಿ ಹೋಗ್ಬಿಟ್ರು ಅವರು ಅನ್ನ.